ಈಗ ಈ ಶ್ವಾಸಕೋಶದಲ್ಲಿ ಸೋಂಕು ಸಮಸ್ಯೆಗಳು ಬರ್ತಕ್ಕಂಥದ್ದು ಕೋವಿಡ್ ಆದ ನಂತರ ಭಾಳಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ತಿದ್ದಾವೆ. ಇದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ಏನು, ಇದಕ್ಕೆ ಅಂತ ವ್ಯಾಕ್ಸಿನೇಷನ್ ಏನಾದರೂ ಇದೆಯಾ? Welcome to 30 Seconds of Health with Clear Medi Healthcare. ಈ ದಿನ ನಮ್ಮ ಜೊತೆಗೆ ಡಾಕ್ಟರ್ ಮೊಹಮ್ಮದ್ ಜೋಯಬ್, ಕನ್ಸಲ್ಟೆಂಟ್ ಪಲ್ಮನಾಲಜಿ ಅಂದರೆ ಶ್ವಾಸಕೋಶ ತಜ್ಞ ನಮ್ಮ ಜೊತೆಲಿದ್ದಾರೆ. ವ್ಯಾಕ್ಸಿನೇಷನ್ಸ್ ಲಂಗ್ ಡಿಸೀಸಲ್ಲಿ ತುಂಬ ಇಂಪಾರ್ಟೆಂಟ್. ಬರೀ ಲಂಗ್ ಡಿಸೀಸ್ ಅಂತ ಇಲ್ಲ, ಲಿವರ್ ಡಿಸೀಸ್, ಹಾರ್ಟ್ ಡಿಸೀಸ್, ಕಿಡ್ನಿ ಡಿಸೀಸಲ್ಲೂ ಇಂಪಾರ್ಟೆಂಟ್. ಪೇಷಂಟ್ಸ್ ಯಾರಿಗೆ BP ಶುಗರ್ ಇದೆ, 4 ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್ಸ್ ಬಂದಿದೆ. 2 ತುಂಬ ಕಾಮನ್, ತುಂಬ ಇಂಪಾರ್ಟೆಂಟ್. ಫಸ್ಟ್ ಫ್ಲೂ ವ್ಯಾಕ್ಸಿನೇಷನ್ಸ್, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನೇಷನ್ಸ್ ಅಂತ ಹೇಳ್ತೀವಿ, ಎವ್ರಿ ಇಯರ್ಲಿ ತೊಗೋಬೇಕು. ಸೆಕೆಂಡ್ ನಿಮೋಕಾಲ್ ವ್ಯಾಕ್ಸಿನೇಷನ್ಸ್ ಇತ್ತೀಚೆಗೆ ತುಂಬ ಸಿಂಪಲ್ ಮಾಡಿದ್ದಾರೆ. ಸೊ ಈ ಜೀವನದಲ್ಲಿ ಒಂದ್ಸತಿ ವ್ಯಾಕ್ಸಿನೇಷನ್ಸ್ PCV20 ಅಂತ ಸ್ಟ್ರೈನ್ ಇದೆ, ಅದು ತೊಗೊಂಡ್ರೆ ಜೀವನದಲ್ಲಿ ಒಂದ್ಸತಿ ತೊಗೊಂಡ್ರೆ ಸಾಕು. ಥರ್ಡ್ ಕಾಮನ್ ಆಗಿ ವ್ಯಾರಿಸೆಲ್ಲಾ ಝಾಸ್ಟರ್ ವ್ಯಾಕ್ಸಿನೇಷನ್ಸ್ ಬಂದಿದೆ. ಫೋರ್ತ್ TDP ವ್ಯಾಕ್ಸಿನೇಷನ್ಸ್ ಅಂತ ಬಂದಿದೆ. TDP ವ್ಯಾಕ್ಸಿನೇಷನ್ಸ್ ಯೂಶಲಿ ಮಕ್ಕಳಲ್ಲಿ ಆಗ್ತಾ ಇದ್ವಿ. ಹಾಗಾಗಿ ಎಕ್ಸ್ಪರ್ಟ್ ಒಪಿನಿಯನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಭಾಳ ಮುಖ್ಯ ಆಗ್ತದೆ. ಕ್ಲಿಯರ್ ಮೆಡಿ ಆಸ್ಪತ್ರೆಯಲ್ಲಿ ನಮ್ಮ ಡಾಕ್ಟರ್ ಮೊಹಮ್ಮದ್ ಜೋಯಬ್ ಇದ್ದಾರೆ. ಮುಂದೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ನ ಸಂಪರ್ಕಿಸಿ. ನಮಸ್ಕಾರ.